ಎಲ್ಲಿ ಹೊರಟಿದ್ಯೋ? ಒಂದು ಹೆಜ್ಜೆ ಮುಂದಿಟ್ಟರೆ ನಿಮಗೆ ನನ್ನ ಆಣೆಯಾಗಿದೆ. ನೀವು ಮದುವೆಗೆ ಬರುವ ಮಾನವರಲ್ಲ, ಮದುವೆ ಮುರಿಯಲು ಬಂದುವ ರಾಕ್ಷಸರು ನೀವು. ಏನಾಯ್ತು? ಮದುವೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾ ಇದೆಯಾ? ನಾವು ಬಂದ ತಕ್ಷಣ ನಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತೀವಿ ಅಂತ ನಾವು ತಿಳ್ಕೊಂಡಿದ್ರೆ ಮನೆ ಬಂದಂತೆ ಮಾತನಾಡ್ತಾ ಇದೆಯಲ್ಲೋ? ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ನನಗೆ. ನುಚ್ಚು ಹಾಕಿದವರ ಮನೆಯಲ್ಲಿ ಹುಚ್ಚನಂತ ದುಡಿದನಲ್ಲ, ಆ ಕಿಚ್ಚಿಯಾಗಿ ಬದುಕ್ತಾ ಇದ್ದೇನೆ ದಣಿ. ನಮ್ಮನ್ನ ಕಂಡ್ರೆ ಎಷ್ಟು ಮರ್ಯಾದೆಯಿಂದ ಮಾತಾಡ್ತಿದ್ದೆ, ಯಾಕೆ ಏನಾಗಿದೆ? ಇವತ್ತು ನಿನ್ ಮಗಳ ಮದ್ವೆ ಅಲ್ವಣ್ಣ? ನಿಜ ತಾಯಿ, ಇವತ್ತು ನನ್ನ ಮಗಳ ಮದುವೆ. ಮದುವೆ ಎನ್ನುವ 3 ಅಕ್ಷರ ಮುಗಿದು ಹೋಗಿ ನನ್ನ ಮಗಳು ಹೆಣವಾಗಿ ಬಿದ್ದಿದ್ದಾಳೆ ನೋಡಿ. ಏನಾಯ್ತು ನಿನ್ನ ಮಗಳಿಗೆ? ಯಾವ ಅಪಮಾನಕ್ಕೋಸ್ಕರ ನಿನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು? ಅವಮಾನ ಅಪಮಾನಗಳನ್ನ ಎಂದೆಂದೂ ಆಹ್ವಾನಿಸಿದವಳಲ್ಲ ನನ್ನ ಮಗಳು. ನನ್ನ ಮಗಳನ್ನ ಅವಮಾನಗೊಳಿಸಿ ಅವಳ ಶೀಲಗೆಡಿಸಿ ನಿನ್ನ ಓಡಿ ಹೋದ ಪಾಪಿ. ಯಾರು ಅಂತ ಹೇಳಿರುದ್ರ? ನಿನ್ನ ಮಗಳ ಸಾವಿಗೆ ಕಾರಣ ಆದ ಆ ಕೊಲೆ ಪಾತ್ರ ಯಾರು ಅಂತ ಹೇಳು. ನನ್ನ ಮಗನ ರಕ್ತನೇ ಕೊಂಡ್ಬಿಡ್ತೀನಿ. ಏನು ಅಂತ ಹೇಳಿ, ಯಾವ ಬಾಯಿಂದ ಹೇಳಿ? ನನ್ನ ಮಗಳ ಈ ಸ್ಥಿತಿಗೆ ಕಾರಣ ನಾವು ಬೇರೆ ಯಾರೂ ಅಲ್ಲ, ನಿಮ್ಮ ಉದಯದಲ್ಲಿ ಜನಿಸಿ ಬಂದುವ ನಿಮ್ಮ ಮಗ ಮಹಂತೇಶ. ನನ್ನ ಮಗ ಇಂಥ ಕೆಲಸ ಮಾಡ್ತಾನ? ಚೇಚೆ ಸಾಧ್ಯವಿಲ್ಲ. ಯಾವತ್ತೂ ಇಂಥ ಕೆಲಸ ಮಾಡೋದಿಲ್ಲ. ನನ್ನ ಮಗ ಇಂಥ ನೀಚ ಕೆಲಸ ಮಾಡಿದ? ಅನೇಕ ಸುಳ್ಳು ಹೇಳಲಿ ತಾಯಿ. ನೋಡಿ, ನನ್ನ ಮಗಳು ಬರೆದಿಟ್ಟ ಪತ್ರವಿದು. ಮಹಂತೇಶ, ನಿನ್ನನ್ನು ಮಠದಲ್ಲಿ ಸಾಕಿದ ಗಿಳಿ ಅಂತೇಳಿ ನಾ ತಿಳ್ಕೊಂಡಿದ್ದಲ್ಲೋ. ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣಹದ್ದು ನೀನಾಗ್ತಿ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ನನ್ನ ಮಗ ಇಂಥ ನೀಚ ಕೆಲಸ ಮಾಡ್ತಾನೆ ಅಂತ ಕನಸು ಮನಸ್ಸಿನಲ್ಲಿ ಯಾರು ನೆನೆಸಿರ್ಲಿಲ್ಲ ತಾಯಿ, ಇಂಥ ಕನಸು ನನಸಾಗುತ್ತದೆ ಅಂತ. ಆದರೆ ತನ್ನ ಕನಸನ್ನ ನನಸು ಮಾಡಿಕೊಂಡು ಹೋದವನು ಇಲ್ಲಿ. ಇಲ್ಲಿ ಉಳಿದುಕೊಂಡಿದ್ದು 3 ಜನ ಮಾತ್ರ. ನಿಮ್ಮ ಮನೆಯಲ್ಲಿ 25 ವರ್ಷಗಳ ಕಾಲ ನಿಷ್ಠೆಯಿಂದ ದುಡಿದಿದ್ದಕ್ಕೆ ಇವತ್ತು ನನಗೆ ಸಿಕ್ಕ ಪ್ರತಿಫಲವಿದು. ನಾನು ನಿಮ್ಮನ್ನ ಏನಂತ ಕರಿಬೇಕು ದಣಿ? ನಂಬಿದವರ ಕತ್ತು ಕತ್ತರಿಸುವ ತಾಯಿ ಗಂಡು ಅಂತ ಕರಿಬೇಕಾ ನಿಮ್ಮನ್ನ? ಏನ್ ಮಾತಾಡ್ತಿದ್ಯಾ ನೀನು? ಯಾಕೆ ತಾಯಿ, ನಾನು ಆಡಿದ ಮಾತಿಗೆ ನಿಮ್ಗೆ ಕೋಪ ಬಂದಿತ್ತಲ್ಲ? ನಿಮ್ಮ ಮಗ ಮಹಂತೇಶ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕಲ್ಲ? ದಯವಿಟ್ಟು ಮನನೊಯ್ಯುವ ಮಾತುಗಳನ್ನು ಮಾತ್ರ ಮಾತಾಡ್ಬೇಡ. ನೀನು ಸುಮ್ಮನೆ ಇಟ್ಬಿಡು. ರುದ್ರ ಮನನೊಂದು ಮಾತಾಡ್ತಾ ಇದ್ದಾನೆ. ಮನನೊಂದು ಮಾತನಾಡುವವ್ರ ಮುಂದೆ ನಾವೇನದು ಮಾತನಾಡಬಾರ್ದು. ಯಾಕೆಂದ್ರೆ ಮಕ್ಕಳನ್ನ ಕಳೆದುಕೊಂಡು ಸಂಕಟ ಹೆತ್ತ ತಂದೆ ತಾಯಿಗಂತೆ ನಿಂತು ನೋಡುವ ನಮಗೆ ಏನ್ ತಾನೇ ಗೊತ್ತಾಗುತ್ತೆ. ಅಯ್ಯೋ, ನನ್ನ ಮಗ ತಪ್ಪು ಮಾಡಿಬಿಟ್ಟ. ಎಷ್ಟೇ ದೊಡ್ಡವರಾದ್ರೂ ತಪ್ಪು ಮಾಡಿದ ಮೇಲೆ ಚಿಕ್ಕವರಾಗ್ಲೇಬೇಕಲ್ಲ. ನಾವು ಚಿಕ್ಕವರಾಗ್ಲೇಬೇಕು. ರುದ್ರ, ಬರೀ ನಿನ್ನ ಮಾತಿನ ಚಾಟಿಂದ ಹೊಡೆಯುವುದಷ್ಟೇ ಅಲ್ವೋ,
ನಿನ್ನ ಕಾಲಲ್ಲಿರುವ ಕೆರ ತಗೊಂಡು ಹೊಡೆದ್ರೆ ನಾವು ಸುಮ್ಮನೆ ಇರ್ಬೇಕಪ್ಪ. ಯಾಕೆಂದ್ರೆ ತಪ್ಪು ಮಾಡುವಂತ ಮಕ್ಕಳನ್ನು ಪಡೆದದ್ದು ತಂದೆ ತಾಯಿಗಳಾದ ನಮ್ಮ ಕರ್ಮ ಅಪ್ಪ, ನಮ್ಮ ಕರ್ಮ. ಹಾಗಂತ ಹೋದ ನಿನ್ನ ಮಾನ, ಮಗಳ ಪ್ರಾಣ ಹಿಂತಿರುಗಿ ಬರಲಾರದು. ಅದಕ್ಕಾಗಿ ನಿಮ್ಮ ಮಗ ಮಾಂತೇಶ ಮಾಡಿದ ತಪ್ಪನ್ನ ನಾನು ಮರೆತು ಬಿಡುವಂತ ಹೇಳ್ತಾ ಇದ್ದೀರ ದಣಿ? ಮಗ ಮಾಡಿದ ತಪ್ಪನ್ನ ಮುಚ್ಚಿಕೊಳ್ಳುವಷ್ಟು ಮೂರ್ಖ ನಾನಲ್ಲೋ. ಊರಿಗೆ ನ್ಯಾಯ ಹೇಳೋನಾಗಿ ನಿಮ್ಮ ಮಗ ಮಾಂತೇಶ ಮಾಡಿದ ತಪ್ಪನ್ನ ನಾನು ಮರೆತು ಬಿಡುವಂತ ಹೇಳ್ತಾ ಇದ್ದೀರ ದಣಿ? ಮಗ ಮಾಡಿದ ತಪ್ಪನ್ನ ಮುಚ್ಚಿಕೊಳ್ಳುವಷ್ಟು ಮೂರ್ಖ ನಾನಲ್ಲೋ. ಊರಿಗೆ ನ್ಯಾಯ ಹೇಳೋನಾಗಿ ನನ್ನ ಮಗ ಮಾಡಿದ ತಪ್ಪನ್ನ ನಾನು ಮುಚ್ಚಿಕೊಂಡ್ರೆ ಆ ದೇವರು ಮೆಚ್ಚಿಕೊಳ್ಳಬಹುದೇನಪ್ಪ, ಆ ದೇವರು ಮೆಚ್ಚಿಕೊಳ್ಳಬಹುದೇನೋ. ಅಯ್ಯೋ, ಮಾನವಂತರ ಮನತನದಲ್ಲಿ ಹುಟ್ಟಿದ ಮಗ ಇಂತಹ ಕೀಳು ಕೆಲಸ ಮಾಡಿದಾನೆ ಅಂತೇಳಿ ಈ ಜನರಿಗೆ ಗೊತ್ತಾಗುತ್ತೆ. ಈ ಜನರ ಮಧ್ಯದಲ್ಲಿ ಇದ್ದು ಕೂಡ ಸತ್ತಾಗೆ ಕೊಡೋದು, ಇದ್ದು ಕೂಡ ಸತ್ತಾಗೆ. ರುದ್ರ, ಹಲೋ ರುದ್ರ, ನನಗೂ ಒಂದೇ ಒಂದು ಮಾತು ನಡೆಸ್ಕೊಡ್ತೀಯೇನೋ? ಏನು ಅಂತ ಹೇಳಿದಣಿ? ನೋಡು, ನಿನ್ನ ಮಗಳ ಸಾವಿನಿಂದ ನನ್ನ ಮನತನ ಮಾನ ಮಣ್ಣು ಪಾಲಾಗೋದು ಬೇಡವೋ? ಮಣ್ಣು ಪಾಲಾಗೋದು ಬೇಡವೋ? ನೋಡು, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಯಾರು ಮುಂದೇನೋ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಅಂತ ಮುಚ್ಚ ಹಾಕಬೇಕು. ಇದೊಂದು ಮಾತು ನಡೆಸ್ಕೊಡು ಅಂತ ಕೈ ಮುಗಿದು ಕೇಳ್ತೀನಪ್ಪ. ಇದಕ್ಕೂ ನಿನಗೆ ಕರುಣೆ ಬಾರದೆ ಹೋದ್ರೆ ಬೇಕಾದ್ರೆ ನಿನಗೆ ಅರ್ಥವಾಯ್ತು ನನಗೆ ನೀವು ಹೇಳುವ ಮಾತು ಅರ್ಥವಾಯಿತು ನನಗೆ. ಅತ್ರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಕಣ್ಣೀರು ಬೆರದಂತೆ ಅಳುವಂತ ಹೇಳಿದಂತಾಗುತ್ತಿದೆ ನಿಮ್ಮ ಮಾತಿನ ಅರ್ಥ. ಅನಿವಾರ್ಯ ರುದ್ರ, ಅನಿವಾರ್ಯ ಕಣೋ. ದೀಪ ಹಚ್ಚಲು ಹೋಗಿ ಕೈ ಸುಟ್ಟು ಅಂತ ಪಣತಿಯನ್ನು ನೆಲಕ್ಕೆ ಹೊಡೆಯಬಾರದು. ಕತ್ತಲಿನ ಹಿಂದೆ ಬೆಳಕು ಕಾಣುವ ಪ್ರಯತ್ನ ಮಾಡಬೇಕಲ್ಲ ರುದ್ರ? ಹೌದು ರುದ್ರಣ್ಣ, ಮಗ ಮಾಡಿದ ತಪ್ಪಿಗೆ ಹೆತ್ತವರ ಮರ್ಯಾದೆಗೆ ಕುದ್ದು ತರಬೇಡ. ಯಾಕಂದ್ರೆ ನೀನು ಅದೇ ಮನೆಯಲ್ಲೇ ಬೆಳೆದಿದ್ದೀಯ. ಇದೊಂದು ಮಾತು ನಡೆಸ್ಕೊಡಿ ರುದ್ರಣ್ಣ, ನಿನ್ನ ಕೈ ಮುಗಿದು ಮಾದೇವಿ. ರುದ್ರ ನಮ್ಮ ಮನತನದ ಮೇಲೆ ಇಟ್ಟ ಅಭಿಮಾನವನ್ನ ನಿನ್ನ ಮಗ ಮಹಾಂತೇಶ ಇಟ್ಟಿಲ್ವಲ್ಲೇ? ರುದ್ರ, ಆದಷ್ಟು ಬೇಗ ನಿನ್ನ ಮಕ್ಕಳ ಶವ ಸಂಸ್ಕಾರನ ಮುಗಿಸ್ಬಿಡಪ್ಪ. ಮದುವೆಗೆ ಬಂದ ಜನರಿಗೆಲ್ಲ ಹೇಳಿ ಕಳಿಸೋ ಜವಾಬ್ದಾರಿ ನನಗೆ ಸೇರಿತ್ತು. ನಾನು ಬರ್ತೀನೋ? ನಿಮ್ಮ ಮನೆಯ ಅನ್ನ ಉಂಡೆ ಹೊರಕ್ಕಾಗಿ ನಾನು ನಿಮ್ಮ ಮಾತನ್ನ ಪಾಲಿಸುತ್ತೇನೆ. ಒಂದು ವೇಳೆ ನಿಮ್ಮ ಮಗ ಮಾಂತೇಶನ್ಗೆ ನೀವು ತಕ್ಕ ಶಿಕ್ಷೆ ಕೊಡದಿದ್ರೆ ನಾನು ಮಾನವಂತ ಮನತನದಲ್ಲಿ ಹುಟ್ಟಿದವನ್ ಕಣೋ. ಮಾನವಂತರ ಮನತನದಲ್ಲಿ ಹುಟ್ಟಿದವನ್ ನಾನು. ಕಾದು ನೋಡೋ, ಕಾದು ನೋಡು. ನೋಡಿ, ನಿಮ್ಮಿಬ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ದಯವಿಟ್ಟು ಕೆಟ್ಟ ವಿಚಾರಕ್ಕೆ ಮಾತ್ರ ಮನಸ್ಸು ಮಾಡಬೇಡಿ. ಬೇಕಾದ್ರೆ ಮಾತೇಶನನ್ನು ಎಲ್ಲಾದ್ರೂ ದೂರ ಕಳಿಸ್ಕೊಟ್ಬಿಡಿ. ಅದಕ್ಕೆ ಬೇಕಾದಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ರೀ. ಮಾದೇವಿ, ಈ ವಿಚಾರದಲ್ಲಿ ತಲೆ ಹಾಕಬೇಡ.
ನಡೆ ಮುಂದೆ. ಕ್ಷಮಿಸಿ ಬಿಡು ನನ್ನ ಮರಳಿ ಬರುವೆ ಚಿನ್ನ. ವಂದಿತಾ, ಈ ನಿನ್ನ ತಂದೆ ಅಸಹಾಯಕನಮ್ಮ. ಕತ್ತು ಕತ್ತರಿಸುವ ಪ್ರಸಂಗ ಬಂದರೂ ಕೂಡ ತುತ್ತು ಹಾಕಿದವರ ಮಾತಿಗೆ ಈ ನಿನ್ನ ತಂದೆ ಸೋತು ಬಿಟ್ಟ. ದಯವಿಟ್ಟು ನನ್ನ ತಪ್ಪನ್ನ